ಏನೇನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಸರ್. ನಿನ್ನೆ 7:40ಕ್ಕೆ ಅವಳಿಗೆ ಅವನಿಗೆ ಫೋನ್ ಬಂದಿತ್ತಂತೆ. ಫೋನ್ ಬಂದ ಮೇಲೆ ಅವಳು ಮಿಸ್ ಕಾಲ್ ಬಂತಲ್ರಿ, ಮಾತಾಡ್ರಿ ಇಲ್ಲಯ್ಯ ಅಂದ ತಕ್ಷಣ ಇಲ್ಲ ನಾನು ಅಲ್ಲಿ ಹೊರಗಡೆ ಮಾತಾಡ್ತೀನಿ ಅಂದರೆ ಹೊರಗಡೆ ಹೋದವನು ಬರಲೇ ಇಲ್ಲ. ಇವಳು ಆಮೇಲೆ ಅದೆರಡು ಮಕ್ಕಳು ಕರ್ಕೊಂಡು ಅಲ್ಲಿವರೆಗೆ ಹೋಗಿದ್ದಾಳೆ ಅರ್ಧ ಹಾದಿಗೆ. ಅಲ್ಲಿ ಹೋದಾಗ ಎಲ್ಲಿ ಹೋದ್ರು ಫೋನ್ ರಿಂಗ್ ಆಗ್ತಿತ್ತಂತೆ, ಕಟ್ ಮಾಡ್ತಾ ಇದ್ನಂತೆ. ಎಂತ ಆಯಿತು ಗೊತ್ತಾಗದೆ ಅವಳು ನಮ್ಮ ದೊಡ್ಡಪ್ಪನ ಮಗನಿಗೆ ಫೋನ್ ಮಾಡಿದ್ದಾರೆ. ಅವ್ರು ಬಂದ ನಂತರ ಇಲ್ಲೆಲ್ಲ ಕೇಳಿ ಮಾತಾಡಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಡು ಬಂದು ಇಲ್ಲೆಲ್ಲ ಕಡೆನೂ ಹುಡುಕಿದ ನಂತರ ನಮಗೆ ಕಾಲ್ ಮಾಡಿದ್ದಾರೆ. ಆನಂತರ ನಮ್ಮ ಮನೆಯವ್ರು ಬಂದು ಇಲ್ಲೆಲ್ಲ ನೋಡಿ ಎಲ್ಲೂ ಕಾಣ್ದಾಗಿದ್ದ ಗಾಬರಿಯಾಗಿ ಮತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದಾರೆ ಸರ್. ಇಷ್ಟರ ನಂತರ ನಮಗೆ ಬೆಳಗ್ಗೆನೇ ಹೀಗಾಗಿದೆ ಅಂತೇಳಿ ಗೊತ್ತಾಗಿದ್ದು, ಅದು ಪೊಲೀಸ್ನವ್ರು ಬಂದ ನಂತರ. ಅಷ್ಟರ ನಂತರ ಯಾವ ವಿಷಯನೂ ಗೊತ್ತಿರಲಿಲ್ಲ ಸರ್ ನಮಗೆ. ಆಗಿರ್ಬಹುದೇನ ಅಂತ ನಮಗೆ ಗೊತ್ತಿಲ್ಲ. ಅವನ ಹೆಸರು ಪರಮೇಶ್ವರ ಅಂತೇಳಿ. ಇಬ್ಬರ ಹೆಸರು ಪರಮೇಶ್ವರ. ಮಾಡಿರಬಹುದು, ನಮಗೂ ಗೊತ್ತಿಲ್ಲ. ಅವ್ರ ಮೊಬೈಲೆಲ್ಲ ಸಿಕ್ಕಿರ್ಲಿಲ್ವಲ್ಲ. ನಾವು ಕಾಲ್ ಮಾಡಿದವಾಗೆಲ್ಲ ನಾಟ್ ರೀಚಬಲ್ ಅಂತೇಳಿ ಬರ್ತಾಯಿತ್ತು ಸರ್. ಫೋನ್ ಮಾಡಿ ಇಟ್ಟಿದ್ದೀವಿ ಎಲ್ಲರೂ. ಯಾರು ಫೋನ್ ಮಾಡಿದ್ರು ರಿಸೀವ್ ಆಗ್ತದೆ, ನಾಟ್ ರೀಚಬಲ್ ಅಂತಲೇ ಬಂತು. ಈಗ ಇವನು ಆ್ಯಕ್ಚುಲಿ ಹೊಡೆದಿದ್ದಾನೆ ನಿಮ್ಮ ತಮ್ಮನಿಗೂ ಮತ್ತು ಅವ್ರ ಹೆಂಡತಿಗೆ ಏನಾದರೂ ಅವಳಿತ್ತು ಅಂತ ಹೇಳಿ ಈಗ ಪೊಲೀಸ್ ಸ್ಟೇಷನಲ್ಲಿ ಹೇಳಿದಾಳಂತೆ. ಮುಂಚೆ ನಮ್ಗೆ ಆ ಥರ ಯಾವತ್ತೂ ಕಂಡಿರಲಿಲ್ಲ ಸರ್. ಯಾವಾಗ ನಾವೆಲ್ಲ ಹಿಂಗೆ ಒಟ್ಟರಾಶಿ ಇರ್ತಿದ್ವಿ, ಬೆಳಗ್ಗೆ ಕೆಲಸಕ್ಕೆ ಹೋಗೋದು, ಸಂಜೆ ಬರೋದು. ಅವ್ನು ಒಬ್ಬಳೇ ಮನೇಲಿ ಇದ್ದವಾಗ ಏನು ನಡೀತಿತ್ತು ಹೋಗ್ತಿತ್ತು ಅನ್ನೋದು ವಿಷಯ ನಮ್ಗೆ ಗೊತ್ತಿಲ್ಲ ಸರ್, ಯಾರಿಗೂ ಗೊತ್ತಿಲ್ಲ. ಅವಳಿಗೆ ಪೊಲೀಸ್ ಸ್ಟೇಷನಲ್ಲಿ ಹೇಳಿಕೆ ಕೊಟ್ಟಿದ್ದಾಳಂತೆ, ನಮಗಿಬ್ರಿಗೆ ರಿಲೇಷನ್ಶಿಪ್ ಇತ್ತು ಅಂತೇಳಿ ಹೇಳಿದಾಳಂತೆ. ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು. ಗೊತ್ತಿದ್ರೆ ಅವ್ನು ನಮ್ಮ ದೊಡ್ಡಪ್ಪನ ಮಗನ ಜೊತೆಗೆ ಕೆಲಸಕ್ಕೆ ಹೋಗೋದು. ಇಲ್ಲಿ ಮನೇಲಿ ಆಗಿದ್ದು ಪ್ರತಿಯೊಂದು ವಿಷಯನೂ ಅವನ ಜೊತೆ ಹೇಳ್ಕೊಂಡೇ ಕೆಲಸ ಮಾಡ್ತಾ ಇದ್ದ. ಯಾವ ವಿಷಯನೂ ಈ ಥರ ಇದೆ ಅಂತೇಳಿ ಹೇಳಲಿಲ್ವಂತ. ಯಾವತ್ತೂ ಜಗಳ ಎಂಥದ್ದು ಇದ್ದಿಲ್ಲ ಸರ್. ಗಂಡ ಹೆಂಡತಿ ಭಾಳ ಚಲೋ ಇದ್ರು ಅವರು. ಅವಳು 8 ವರ್ಷ ಅಂತೇಳಿ ಹೇಳಾಳಂತೆ. ಗೊತ್ತಿಲ್ಲ ನಮಗೆ, 8 ವರ್ಷ ಅಂತೇಳಿ ಹೇಳಿದಾಳಂತೇಳಿ. ಈಗ ಮದುವೆಗೆ ಎಷ್ಟು ವರ್ಷ ಆಯಿತು? ಮದುವೆಗೆ 10 ವರ್ಷ ಆಗಿತ್ತು. ಎಷ್ಟು ಜನ ಮಕ್ಕಳು ಅವರು? ಅವ್ರು 2 ಮಕ್ಕಳು. ಇಬ್ಬರು ಹೆಣ್ಮಕ್ಳು. ಆದರೂ ಇವನಿಗೆ ಮದುವೆ ಆಗಿಲ್ಲ? ಇವನಿಗೆ ಮದುವೆ ಆಗಿಲ್ಲ ಸರ್. ಇವನೇನು ಕೆಲಸ ಮಾಡ್ತಾನೆ? ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಾಯಿದ್ದೆ. ಎಲ್ಲಾದರೂ ಕೂಲಿ ಕೆಲಸಕ್ಕೆ 1-2 ಆಳು ಹೋಗ್ತಾ ಇದ್ದೇನೆ ಅಷ್ಟೇ. ನಮ್ಮ ತಮ್ಮನ ಹೇಳ್ತೀನ, ಅವಳು ಮನೇಲೇ ಇರ್ತಾಯಿದ್ಲು. ಮಕ್ಕಳು ಸಣ್ಣವರಾಗಿದ್ದು ಮನೇಲೇ ಇರ್ತಾಯಿದ್ಲು, ಕೆಲಸಕ್ಕೆಲ್ಲ ಹೋಗ್ತಾ ಇರಲಿಲ್ಲ. ಮಧ್ಯಾಹ್ನದ ಮೇಲೆ 4 ಗಂಟೆ ಅಷ್ಟೊತ್ತಿಗೆ ಅಂಗನವಾಡಿ ಬಿಡ್ತಿದ್ರು, ಅವಳು ಕರ್ಕೊಬರ್ಲಿಕ್ಕಷ್ಟೇ ಅವಳು ಹೋಗ್ತಾ ಇದ್ದಿದ್ದು, ಮತ್ತೆ ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ನಿಮ್ಮ ತಮ್ಮ ಏನು ಮಾಡ್ತಿದ್ರು? ನಮ್ಮ ತಮ್ಮ ಕೂಲಿ ಕೆಲಸ. ಅವರು ತಂಗಿನ ಅವಳು ದಿನೇಶ್ ಶೆಟ್ಟಿ ಹಾಸ್ಪಿಟ್ಲಲ್ಲಿ ಇದ್ದಾಳೆ, ನರ್ಸು, ಸಿರ್ಸಲ್ಲಿ. ಹಾಂ ಹೌದು. ಈಗ ಅವ್ರ ಗಂಡ ಏನು ಮಾಡ್ತಿದ್ದ? ಅವಳಿಗೆ ಮದುವೆ ಆಗಿಲ್ಲ, ಅಕ್ಕನಿಗೆ ಮದುವೆ ಆಗಿಲ್ಲ. ಅದಲ್ಲ, ಹಾಂ ಈಗ ಸತ್ತಿದಾರಲ್ಲ, ಅವ್ರು ಏನು ಮಾಡ್ತಿದ್ರು ಕೆಲಸ? ಅವರು ಹೀಗೆ 1-2 ದಿವಸ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು, ಇಲ್ಲ ಅಂತಂದ್ರೆ ಮನೇಲೇ ಇರೋದೆ. ಸತ್ತವ್ರ ಹೆಂಡ್ತಿನೂ ಮನೇಲೆ ಅಂದರೆ ಕೂಲಿ ಕೆಲಸ ಮಾಡ್ಕೊಂಡೆ ಜೀವನ ಮಾಡಿ. ಹಾಂ ಹೌದು ಸರ್, ಮತ್ತೇನಿಲ್ಲ. ಇದಿಷ್ಟು ಇರೋದು ಇದೇ ಬೆಳೆನೇ ಆಗಿತ್ತು, ಬಿಟ್ಟಿಲ್ಲ ಅಂದರೆ ಕೂಲಿ ಕೆಲಸನೇ ಹೋಗೋದೆ. ಡೈಲಿ ಕೆಲಸಕ್ಕೆ ಹೋಗ್ತಾನೆ ಇದ್ದ, ಒಂದು ದಿನ ಬಿಡ್ತಾ ಇರಲಿಲ್ಲ ಪಾಪ ನಮ್ಮ ತಮ್ಮ. ಕೆಲಸಕ್ಕೆ ಹೋಗಿ ಬಂದು ಮಕ್ಳು ಕರ್ಕೊಂಡು ಬಂದು ಮನೆ ಕೆಲಸ ಮಾಡೋದು. ಸಂಜೆ ಆದ ನಂತರ ಅಂತೂ ಕಪ್ಪಾದ್ಮೇಲೆ ಹೊರಗೆ ಹೋಗ್ತಾನೆ ಇರಲಿಲ್ಲ. ಸಿಕ್ಕಾಪಟ್ಟೆ ಹೆದ್ರ ಪುಕ್ಕಾಗಿತ್ತು ಸರ್. ಹೆದ್ರ ಪುಕ್ಕ ಅಂದರೆ ಹೆದ್ರ ಪುಕ್ಕ. ಗೇಟ್ ಸಮೇತ ದಾಟಿ ಹೋಗ್ತಾ ಇರಲಿಲ್ಲ ಅವ 8 ಗಂಟೆ ನಂತರ. ಹೊಡೆದವನು ಹೋದವನು ನಮ್ಮ ತಮ್ಮ. ಹೊಡೆದವನು ಅವ್ನು 12 ಗಂಟೆ 1 ಗಂಟೆ ರಾತ್ರಿಗೆಲ್ಲ ಬೈಕ್ ತೊಗೊಂಡೆಲ್ಲ ಬಂದು ಹೋಗಿ ಮಾಡ್ತೀವಿ. ಇವನು ಮಾತ್ರ ಎಲ್ಲಿಗೂ ಹೋಗ್ತಾ ಇರಲಿಲ್ಲ ಸರ್. 8 ಗಂಟೆ ನಂತರ ಗೇಟ್ ಹೆರನೇ ದಾಟೋದೇ ಇಲ್ಲ ಅವನು, ಅಷ್ಟು ಪುಕ್ಕಾಗಿದ್ದ. ಅದು ನಿನ್ನೆ ಇವ್ರೇನು ಪ್ಲ್ಯಾನ್ ಮಾಡಿದ್ರು ಅಥವಾ ಎಂತ ಆಯಿತು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಒಬ್ಬನೇ ಅಂತೇಳಿ ಅವನೇ ಒಪ್ಕೊಂಡಿದ್ದ. ಹಾಂ, ತಾನು ಒಬ್ಬನೇ ಅಂತೇಳಿ ಹೇಳಿದ್ದಾನೆ. ಅದೇ ಕಾರಣಕ್ಕೆ ಅಂತೇಳಿ ಹೇಳಿದಾನಂತೆ. ನಮಗೂ ಇನ್ನೂ ಏನು ಸರಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಸರ್. ನನ್ನ ಹೆಸರು ಆಶಾ. ನಿನ್ನೆ ದಿವಸ 25ನೇ ತಾರೀಕು ನಮಗೆ ಮಧ್ಯರಾತ್ರಿ ಒಂದು 12 ಗಂಟೆಗೆ ನಮಗೆ ERSS ಒಂದು ಕಂಪ್ಲೇಂಟ್ ಬರುತ್ತೆ.
ಸಿಂಗನ ಮನೆ ಅನ್ನೋದು ಸಿರ್ಸಿ ರೂರಲ್ ಲಿಮಿಟ್ಸ್ಗೆ ಬರೋ ಜಾಗದಿಂದ ಒಂದು ERSS ಕಂಪ್ಲೇಂಟ್ ಏನು ಬರುತ್ತೆ ಅಂದರೆ, ಒಬ್ಬರು ವ್ಯಕ್ತಿ ಪರಮೇಶ್ವರ್ ತಂದೆ ಬಾಬು ನಾಯಕ್ ಅವರು 35 ವರ್ಷದವರು, ಅವರು ಕಾಣೆಯಾಗಿದ್ದಾರೆ, ಅವ್ರನ್ನ ಪತ್ತೆ ಹಚ್ಚಬೇಕು ಅಂತ ಮಿಸ್ಸಿಂಗ್ ಇದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮದು ERSS ವೆಹಿಕಲ್ಲು ಮತ್ತು ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಸಿರ್ಸಿ ರೂರಲ್ ಲಿಮಿಟ್ಸ್ಗೆ ಬರುವ ಇನ್ಸ್ಪೆಕ್ಟರು ಸ್ಟಾಫು ಎಲ್ಲರೂ ಹೋಗಿ ಅಲ್ಲಿ ಅವರಿಗೆ ಪತ್ತೆ ಕಾರ್ಯಾಚರಣೆ ಮಾಡ್ತಾರೆ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಅವ್ರದ್ದು ಹುಡುಕೋದು ಪ್ರಯತ್ನ ಪಡ್ತಾ ಇರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಬೆಳಗ್ಗೆ ಅವ್ರ ಮೃತದೇಹ ಕಂಡು ಬಂದಿರುತ್ತೆ. ಪರಮೇಶ್ವರ್ ಅವ್ರದ್ದು ಮೃತದೇಹ ಅಲ್ಲಿ ಅವ್ರ ಮನೆಯಿಂದ ಒಂದು 200 ಮೀಟರ್ ಕಾಡಲ್ಲಿ ಅವ್ರದ್ದು ಮೃತದೇಹ ಕಂಡು ಬಂದಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರ ಮಾವ ಒಂದು ದೂರು ನೀಡಿರ್ತಾರೆ. ಈ ದೂರಲ್ಲಿ ಏನಂತ ಹೇಳ್ತಾರಂದರೆ, ಅವ್ರ ಅಳಿಯನಾದ ಪರಮೇಶ್ವರ್ ಅವರು ಮದುವೆ ಆಗಿ 8 ವರ್ಷ ಆಗಿರುತ್ತೆ. ಅವ್ರ ಹೆಂಡತಿ ಜೊತೆಗೆ 2 ಮಕ್ಕಳು ಮತ್ತು ತಾಯಿ ಅಲ್ಲಿ ಸಿಂಗನ ಮನೆಯಲ್ಲಿ ಒಂದು ಮನೆಯಲ್ಲಿ ವಾಸವಾಗಿರ್ತಾರೆ. ಅಲ್ಲಿ ಅವರಿಗೆ ನಿನ್ನೆ ದಿವಸ ರಾತ್ರಿ ಅವ್ರ ಅಕ್ಕನಿಂದ ಕಾಲ್ ಬಂದಿರೋದೇನೆಂದರೆ, ಅವರು ತಿಳಿದು ಬಂದಿರೋದೇನೆಂದರೆ, ಇವರು ಪರಮೇಶ್ವರ್ ಅವರು ಸಂಜೆ ಒಂದು 7:45 ಗಂಟೆಗೆ ಅವ್ರಿಗೊಂದು ಕರೆ ಬರುತ್ತೆ. ಆ ಕರೆ ಸಂಬಂಧಪಟ್ಟಂಗೆ ಮನೆಯಿಂದ ಹೊರಟಿರ್ತಾರೆ ಹೊರಗಡೆ. ಅದು ತದನಂತರ ಅವರು ವಾಪಸ್ ಬಂದಿರೋದಿಲ್ಲ ಅಂತ ಹೇಳಿ, ಮತ್ತು ಅಲ್ಲಿ ಅವರು ಬಾಡಿ ಅಲ್ಲಿ ಪತ್ತೆ ಆಗಿದ್ದ ಜಾಗದಲ್ಲಿ ಎಲ್ಲೆಲ್ಲಿ ರಕ್ತಗಾಯ ಆಗಿದೆ ಮತ್ತು ಅವರು ಮೃತಪಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸಿ, ಆಮೇಲೆ ಇದ್ರ ಜೊತೆಗೆ ಹೇಳಿದ್ದಾರೆ ಯಾರೋ ಒಬ್ಬರು ಆರೋಪಿತರು ಇವ್ರಿಗೆ ಕೊಲೆ ಮಾಡಿದ್ದಾರೆ ಮತ್ತು ಯಾವ ಉದ್ದೇಶ ಅಂತ ತಿಳಿದು ಬಂದಿರಲ್ಲ, ಇದನ್ನೆಲ್ಲ ಪತ್ತೆ ಮಾಡಿಕೊಡಿ ಅಂತ ಒಂದು ಕಂಪ್ಲೇಂಟ್ ನೀಡಿರ್ತಾರೆ. ಇದ್ರ ಸಂಬಂಧಪಟ್ಟಂಗೆ ನಾವು ಪೊಲೀಸ್ ಶಿರ್ಸಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಾಧ ಸಂಖ್ಯೆ 129/2026 ಕಲಂ 103 BNS ಅದೇ ಮರ್ಡರ್ ಕೇಸನ್ನ ರಿಜಿಸ್ಟರ್ ದಾಖಲೆ ಮಾಡಿದ್ದೀವಿ. ಇವಾಗಲೇ ತನಿಖೆಗೆ ನಾವು ಇಮಿಡಿಯೇಟಾಗಿ ಅಲ್ಲಿ ಪೊಲೀಸ್ ಸ್ಪಾಟ್ ಪತ್ತೆಗೂ ಹೋಗಿದ್ದಾರೆ. ಇದರ ಜೊತೆಗೆ ಬಾಡಿ ಪತ್ತೆ ಆಗಿದ ತಕ್ಷಣ ನಮ್ಮದು ಸೀನ್ ಆಫ್ ಕ್ರೈಮ್ ಆಫೀಸರ್ಸು, ನಮ್ಮದು ಡಾಗ್ ಸ್ಕ್ವಾಡು ಕೂಡ ಅಲ್ಲಿ ಸ್ಪಾಟ್ಗೆ ಹೋಗಿದ್ದಾರೆ ಮತ್ತು ಫಿಂಗರ್ ಪ್ರಿಂಟ್ ಕೂಡ ಬಂದಿದ್ದಾರೆ. ಇದರ ಸಂಬಂಧಪಟ್ಟಂಗೆ ನಮಗೆ ಇವಾಗಲೇ ಸಸ್ಪೆಕ್ಟ್ಸ್ ಬಗ್ಗೆ ಐಡಿಯಾ ಗೊತ್ತಾಗಿ ಅವ್ರನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ. ಈ ತನಿಖೆಯಲ್ಲಿ ನಮಗೆ ದೃಢವಾಗಿ ಕಂಡು ಬಂದಲ್ಲಿ ನಾವು ಕೂಡಲೇ ಅವ್ರನ್ನ ಬಂಧನೆ ಮಾಡ್ತೀವಿ.